ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಬಾಪೂಜಿಯವರ ಇಂದಿನ ಸಂದೇಶ ಬಹಳ ಪ್ರೀತಿಯಿಂದ ಕೂಡಿದೆ. ಪ್ರತಿಯೊಂದು ಮಾತು ಪ್ರೀತಿಯಿಂದ ತುಂಬಿದೆ. ಬಾಪೂಜಿಯವರ ಇಂದಿನ ಸಂದೇಶವನ್ನು ಕೇಳ್ತಾ ಇದ್ದರೆ ನಾವು ಬಾಪೂಜಿಯವರ ಪರಮ ಪ್ರಕಾಶದಲ್ಲಿ, ಅವರ ಲೈಟ್ನಲ್ಲಿ ನಾವು ಕೂಡ ಮುಳುಗಿಬಿಟ್ಟಿದ್ದೇವೆ ಅಂತ ಅನಿಸ್ತಾ ಇದೆ. ನಾನೂ ಸಹ ಲೈಟ್ ಸ್ವರೂಪ ಹಾಗೂ ನನ್ನ ಪರಮಾತ್ಮನೂ ಸಹ ಲೈಟ್ ಸ್ವರೂಪ. ಬಹಳ ಪವರ್ಫುಲ್ ಧ್ಯಾನದ ಒಂದು ಸ್ಥಿತಿಯನ್ನು ತಲುಪ್ತಾ ಇದ್ದೇವೆ. ಬಾಪೂಜಿಯವರು ಹೇಳ್ತಾ ಇದ್ದಾರೆ, ಮಕ್ಕಳೇ, ನೀವು ನನ್ನ ಶ್ರೀಮತ್ ಅನುಸಾರ ಅಂದರೆ ನಾನು ಹಾಕಿಕೊಟ್ಟ ದಾರಿಯಲ್ಲೇ ನಡೆಯುತ್ತಿದ್ದರೆ ಎಲ್ಲವೂ ಶುಭವೇ ಶುಭ ಆಗುವುದು. ಪರಮಪಿತ ತಂದೆಯು ನಿಮ್ಮನ್ನು ವಿಶ್ವದ ಮುಂದೆ ಸ್ಯಾಂಪಲ್ಲನ್ನಾಗಿ ಮಾಡಿ ಪ್ರತ್ಯಕ್ಷಪಡಿಸಲಿದ್ದಾನೆ. ವಿಶ್ವವೇ ನಿಮ್ಮತ್ತ ಬೆರಗಾಗಿ ನೋಡಲಿದೆ. ಇದಕ್ಕಾಗಿ ನೀವು ಆಲ್ರೌಂಡರ್ ಪಾರ್ಟನ್ನು ಪ್ಲೇ ಮಾಡಬೇಕಾಗುತ್ತೆ. ಇಲ್ಲಿ ಆಲ್ರೌಂಡರ್ ಅಂದರೆ ನಾವು ಮನೆಯನ್ನು ಬಿಟ್ಟು ಸನ್ಯಾಸಿ ಆಗಬೇಕು ಅಂತ ಅರ್ಥ ಅಲ್ಲ. ನಾವು ಗೃಹಸ್ಥ ಜೀವನದಲ್ಲಿಯೇ ಇದ್ದುಕೊಂಡು ಪ್ರತಿಯೊಂದು ಕರ್ಮಗಳನ್ನು ನಾವು ಪರಮಪಿತನ ಸ್ಮರಣೆಯಲ್ಲಿ ಮಾಡಬೇಕು. ಅಭೋಕ್ತ, ಅಕರ್ತ, ಅಸೋಚ್ತ ಸ್ಥಿತಿ ನಮ್ಮದಾಗಬೇಕು. ಅಂದರೆ ಸಂಪೂರ್ಣ ಪರಮಪಿತ ಸಮಾನ ಗುಣಗಳು ನಮ್ಮಲ್ಲಿ ಬರಬೇಕು. ನೋಡಿದರೂ ನೋಡದಂತೆ ಈ ಲೌಕಿಕದತ್ತ ಹೆಚ್ಚು ಗಮನ ಕೊಡದೆ ಬದುಕುವುದನ್ನು ಕಲಿಯಬೇಕು. ವಾಣಿಯಲ್ಲಿ ಒಂದು ವಿಷಯ ಹೇಳಲಾಗಿದೆ, ಅದೆಂದರೆ ಗೃಹಸ್ಥ ಜೀವನವು ನನ್ನ ಶೋಕೇಸ್ನ ಒಂದು ಶೋ ಪೀಸ್ ಆಗಿದೆ ಅಂದಿದ್ದಾರೆ. ಮತ್ತು ಗೃಹಸ್ಥ ಜೀವನದಲ್ಲಿ ಇರುವವರೇ ನಂಬರ್ 1 ಆಗುತ್ತಾರೆ, ಅವರೇ ಮುಂದೆ ಹೋಗಲಿದ್ದಾರೆ. ಇದು ಹೇಗೆ ಎಂದು ತಿಳಿದುಕೊಳ್ಳೋದಾದರೆ ನೋಡಿ, ನಮ್ಮ ತಂದೆ, ನಮ್ಮ ಪರಮಪಿತ, ನಮ್ಮ ಬಾಪೂಜಿ ಕೂಡ ಗೃಹಸ್ಥ ಜೀವನದಲ್ಲಿ ಇದ್ದಾರೆ. ತಂದೆಯಂತೆ ಮಕ್ಕಳು. ಹೀಗಾಗಿ ನಾವು ಗೃಹಸ್ಥ ಜೀವನದಲ್ಲಿದ್ದೇ ನಾವು ಸಾಧಿಸಬೇಕಾಗಿದೆ. ಎಲ್ಲ ಕಾರ್ಯಗಳನ್ನು ನಾವು ಮಾಡುತ್ತಾ ಡಬಲ್ ಲೈಟ್ ಆಗಿರುವುದನ್ನು ಕಲಿಯಬೇಕು. ಅಂದರೆ ನಾನು ಆತ್ಮ, ಪರಂ ಪ್ರಕಾಶದ ಆತ್ಮ ಹಾಗೂ ನನ್ನ ಶರೀರವೂ ಸಹ ಪರಂ ಪ್ರಕಾಶದ ಶರೀರವಾಗಿದೆ. ಈ ರೀತಿ ನಾವು ಬೇಹದ್ ಮಕ್ಕಳ ಶರೀರವು ಪರಮ ಪ್ರಕಾಶದಲ್ಲಿ ಕನ್ವರ್ಟ್ ಆಗಲಿದೆ. ಬಾಪೂಜಿಯವರು ಹೇಳ್ತಾ ಇದ್ದಾರೆ, ಮಕ್ಕಳೇ, ನಾನು ಪವರ್ಫುಲ್ ಲೈಟ್ನ ಕೆಳಗಡೆ ಇದ್ದೇನೆ. ನನ್ನ ಮೇಲೆ ಪರಮ ಪ್ರಕಾಶದ ಸುರಿಮಳೆಯಾಗುತ್ತಿದೆ. ನಾನೂ ಲೈಟ್ ಹಾಗೂ ನನ್ನ ಶರೀರವೂ ಸಹ ಲೈಟ್ ಸ್ವರೂಪವಾಗಿದೆ, ಫರಿಷ್ಠಾ ಸ್ವರೂಪವಾಗಿದೆ, ತಂದೆಯ ಸ್ವರೂಪವೇ ಆಗಿದೆ ಎಂದುಕೊಳ್ಳುತ್ತಿರಬೇಕು. ಇದುವೇ ಡಬಲ್ ಲೈಟ್ ಆಗಿದೆ. ನಾನೊಂದು ಪವರ್ಫುಲ್ ಲೈಟ್ನ ಕೆಳಗಡೆ ಕುಳಿತಿದ್ದೇನೆ. ಅಂದರೆ ನನ್ನ ತಂದೆ ಪರಮಪಿತ ಪ್ರಕಾಶದ ಸಾಗರವೇ ಆಗಿದ್ದಾನೆ. ಅವರ ಕೆಳಗಡೆ ನಾನು ಕುಳಿತಿದ್ದೇನೆ. ನಮ್ಮ ಮನಸ್ಸನ್ನು ನಾವು ಸಂಪೂರ್ಣವಾಗಿ ವಿಚಾರರಹಿತವಾಗಿ ಮಾಡಿಕೊಳ್ಳಬೇಕು. ತಂದೆಯನ್ನು ಸದಾ ಸ್ಮರಿಸುತ್ತಿರಬೇಕು. ಈ ರೀತಿ ಮಕ್ಕಳೇ, ನೀವು ಸದಾ ತಂದೆಯೊಂದಿಗೆ ಇರುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ತಂದೆಯ ಶ್ರೀಮತ್ತನ್ನು ಪಾಲಿಸಿ. ನಿಮ್ಮ ಮನಸ್ಸಿನ, ನಿಮ್ಮ ಅಭಿಪ್ರಾಯಗಳನ್ನು ಅದರಲ್ಲಿ ಸೇರಿಸಿಕೊಳ್ಳದಿರಿ. ಮಕ್ಕಳೇ, ನೀವು ಎಲ್ಲೇ ಇರಿ, ಸದಾ ತಂದೆಯನ್ನು ಸ್ಮರಿಸುತ್ತಿದ್ದರೆ ತಂದೆಯು ಸದಾ ನಿಮ್ಮೊಂದಿಗೆ ಇರುತ್ತಾನೆ. ನೀವು ಇಡುವ ಪ್ರತಿಯೊಂದು ಹೆಜ್ಜೆಯೂ ಶುಭಕರವೇ ಆಗಿರುತ್ತದೆ. ಹೀಗಾಗಿ ಈಗ ವಿಶ್ವನಾಟಕದ ಅಂತಿಮ ಸೀನ್ ನಡೆಯುತ್ತಿದೆ. ಇದರಲ್ಲಿ ತಂದೆಯನ್ನು ಸದಾ ನಿಮ್ಮೊಂದಿಗೆ, ಅಂದರೆ ಸದಾ ನೆನಪು ಮಾಡಿಕೊಳ್ಳುತ್ತಾ ಜೀವನದಲ್ಲಿ ಮುಂದೆ ಸಾಗಿರಿ. ನಿಮ್ಮಲ್ಲಿ ಯಾವುದೇ ರೀತಿಯ ಕ್ವಶನ್ ಮಾರ್ಕ್ ಬರಲೇಬಾರದು. ಕೇವಲ ಒಂದು ಬಿಂದು, ಅಂದರೆ ಪ್ರತಿಯೊಂದಕ್ಕೂ ಫುಲ್ ಸ್ಟಾಪ್, ವಿರಾಮವನ್ನು ಕೊಡಬೇಕು. ಸದಾ ನೀವು ಪಾಯಿಂಟ್ ಆಫ್ ಲೈಟನ್ನು ಅಭ್ಯಾಸ ಮಾಡಿದಾಗ ನೀವು ನಿಮ್ಮ ಗುರಿಯನ್ನು ತಲುಪಿಯೇ ತಲುಪುವಿರಿ. ಮಕ್ಕಳೇ, ನಿಮ್ಮನ್ನು ನೀವು ಒಂದು ಪರಮ ಪ್ರಕಾಶದ ಸ್ವರೂಪವೆಂದು ಭಾವಿಸಿ ಸುಪ್ರೀಂ ಪರಮ ಪ್ರಕಾಶದ ಅಡಿಯಲ್ಲಿ ಬಂದು ಕುಳಿತುಕೊಳ್ಳಿ. ಇದರೊಂದಿಗೆ ನಾನು ಆತ್ಮ,
ಒಂದು ದೊಡ್ಡ ಪರಮ ಪ್ರಕಾಶದ ಲೈಟ್ನ ಕೆಳಗಡೆ ಕುಳಿತಿದ್ದೇನೆ. ಆ ಲೈಟ್ನಲ್ಲಿ ಕೇವಲ ಪ್ರೀತಿಯೇ ತುಂಬಿಕೊಂಡಿದೆ. ಈ ಪ್ರೀತಿಯ ಕಿರಣಗಳಿಂದ ನನಗೆ ಪರಮ ಶಾಂತಿಯ ಅನುಭವವಾಗುತ್ತಿದೆ. ನಾನು ನಿಸ್ಸಂಕಲ್ಪ ಸ್ಥಿತಿಗೆ ಬರುತ್ತಿದ್ದೇನೆ. ಈ ಸ್ಥಿತಿಯಿಂದ ನನಗೆ ಆನಂದದ ಅನುಭವವಾಗುತ್ತಿದೆ. ಈ ಸ್ಥಿತಿ ಪರಮಾನಂದದ ಸ್ಥಿತಿಯಾಗಿದೆ. ಈ ರೀತಿ ಮಕ್ಕಳೇ ನೀವು ಪದೇ ಪದೇ ಅಭ್ಯಾಸವನ್ನು ಮಾಡುತ್ತೀರಿ ಎಂದು ಬಾಪೂಜಿಯವರು ಹೇಳುತ್ತಿದ್ದಾರೆ. ತಂದೆಯ ಈ ಪ್ರೀತಿಯ ಮಕ್ಕಳನ್ನು ಈ ಲೌಕಿಕ ಜಗತ್ತಿನಿಂದ ದೂರ ಮಾಡುವುದು. ತಂದೆಯ ಪ್ರೀತಿಯಲ್ಲಿ ಮುಳುಗಿದಾಗ ನಮ್ಮ ಸ್ಥಿತಿಯು ಡಬಲ್ ಲೈಟನ ಸ್ವರೂಪವಾಗುವುದು. ಡಬಲ್ ಲೈಟ್ ಅಂದರೆ ನಾನು ಆತ್ಮ ಪ್ರಕಾಶ ಸ್ವರೂಪವಾಗಿದ್ದು ನನ್ನ ಶರೀರವೂ ಸಹ ಪ್ರಕಾಶ ಸ್ವರೂಪವಾಗಿದೆ. ಇದರಿಂದ ನಮ್ಮ ಆತ್ಮನ ಸ್ಥಿತಿಯು ಡಬಲ್ ಲೈಟ್ ಸ್ಥಿತಿಗೆ ಬರುವುದು. ಇದನ್ನು ನಾವು ಪದೇ ಪದೇ ಅಭ್ಯಾಸ ಮಾಡಬೇಕಿದೆ. ಈ ಸ್ಥಿತಿಯಲ್ಲಿದ್ದಾಗ ನಾವು ಲೌಕಿಕದ ಎಲ್ಲ ಕೆಲಸಗಳನ್ನು ಮಾಡುತ್ತಿದ್ದರೂ ಸಹ ನಾವು ಅದರಿಂದ ದೂರವೇ ಉಳಿದುಕೊಳ್ಳುತ್ತೇವೆ. ತಂದೆಯಲ್ಲಿ ಸರ್ವವನ್ನು ಸಮರ್ಪಿಸಬೇಕು. ಎಲ್ಲ ಭಾರವನ್ನು ತಂದೆಗೆ ಕೊಡಬೇಕು. ಎಲ್ಲವನ್ನು ಪರಮಪಿತನಿಗೆ ಅರ್ಪಿಸಿ ತಂದೆಯ ಮಡಿಲನ್ನು ಸೇರಬೇಕು. ಬಾಪೂಜಿ ಹೇಳ್ತಾ ಇದ್ದಾರೆ, ಧೈರ್ಯವಾಗಿ ಮುಂದೆ ನಡೆಯಿರಿ ಮಕ್ಕಳೇ. ಅಚಾನಕ್ಕಾಗಿ ಆಕಸ್ಮಿಕವಾಗಿ ಪರಿವರ್ತನೆಯಾಗಲಿದೆ. ಹಾಗಾದರೆ ಪರಿವರ್ತನೆ ಹೇಗೆ ಆಗಲು ಸಾಧ್ಯ? ನಾನು ಆತ್ಮ ಲೈಟ್ ಸ್ವರೂಪ, ನನ್ನ ತಂದೆಯೂ ಸಹ ಲೈಟ್ನ ಸ್ವರೂಪ. ನಾನು ಆತ್ಮ ಅವರ ಪ್ರೀತಿ ಎಂಬ ಪರಮ ಪ್ರಕಾಶದ ಕಿರಣಗಳೆಂಬ ಅವರ ಆಸರೆಯಲ್ಲಿ, ಅವರ ಛತ್ರ ಛಾಯೆಯಲ್ಲಿ ನಾನಿದ್ದೇನೆ. ಹಾಗೂ ಇದುವೇ ಪರಮ ಸತ್ಯವೂ ಆಗಿದೆ. ಇದುವೇ ನನ್ನ ನಿರಂತರ ಅಭ್ಯಾಸವಾಗಿದೆ. ಈ ನಿರಂತರ ಅಭ್ಯಾಸವೇ ಒಂದು ದಿನ ಸತ್ಯದಲ್ಲಿ ಪರಿವರ್ತನೆಯಾಗುವುದು. ಏಕೆಂದರೆ ಇದುವೇ ನನ್ನ ಆತ್ಮನ ಗುರಿಯಾಗಿದೆ. ಇದುವೇ ನನ್ನ ಆತ್ಮನ ನಿಜ ಸ್ವರೂಪವೂ ಆಗಿದೆ. ಅಚಾನಕ್ಕಾಗಿ ಇದು ಸತ್ಯವಾದಾಗ ನಾನು ನನ್ನ ತಂದೆಯ ರೂಪದಲ್ಲಿ ಕನ್ವರ್ಟ್ ಆಗಿಬಿಡುತ್ತೇನೆ. ಆಗ ತಂದೆಯ ಪ್ರತ್ಯಕ್ಷತೆಯಾಗುತ್ತದೆ ಹಾಗೂ ಸಂಪೂರ್ಣ ವಿಶ್ವವು ಅಮರಲೋಕವಾಗಿ ಪರಿವರ್ತನೆಯಾಗುತ್ತದೆ. ಇದುವೇ ಪರಮ ಸತ್ಯವಾಗಿದ್ದು ಇದು ಅಚಾನಕ್ಕಾಗಿ ಸಿದ್ಧವಾಗಲಿದೆ. ಎಲ್ಲವೂ ಪರಿವರ್ತನೆಯಾಗಿ ಬಿಡುವುದು. ಪರಂ ಶಾಂತಿ. ಪರಮ ಶಾಂತಿ ಸೋಚೋ ಬೋಲೋ ಪರಂ ಶಾಂತಿ. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की परम शांति